ಸೋದರ ಸೋದರಿಯರೇ, ಜೀವನ್ಮುಕ್ತ ಮಹಾಶಯರಿಗೆ ನಮನಗಳನ್ನು ಸಲ್ಲಿಸ್ತಾನ ವೇದಿಕೆಯಲ್ಲಿರುವಂತಹ ಮಹಾಶಯರಿಗೂ ಕೂಡ ವಂದನೆಗಳನ್ನು ಹೇಳ್ತಾನೆ. ವಂದನೆಗಳನ್ನು ಹೇಳ್ತಾನೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಈಗ ಮುಖ್ಯವಾಗಿ ಏನು ಇಲ್ಲಿವರೆಗೂ ಕೂಡ ಬುದ್ಧರ ಜನನ, ಶಿಕ್ಷಣ, ವಿವಾಹವನ್ನು ಕೇಳಿದ್ವೋ ಅವರು ಮುಂದೆ ಬುದ್ಧರಾದರೂ ಬೌದ್ಧ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿದರು. ಈಗ ನಾನು ಹೆಚ್ಚು ಬೆಳಕನ್ನು ಆ ಬೌದ್ಧ ಧರ್ಮದ ಮೇಲೆ ನಾನು ಹೇಳೋದಕ್ಕೆ ನಾನು ಇಲ್ಲಿ ಮಾಡ್ಕೊಂಡೆ. ಮುಖ್ಯವಾಗಿ ಬೌದ್ಧ ಧರ್ಮದ ತಿರುಳು ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪರಸ್ಪರ ಅವಲಂಬನೆಯೇ ಪ್ರಕೃತಿಯ ನಿಯಮ ಅಂತ ಹೇಳ್ತೀವಿ. ಇದು ಮನುಷ್ಯರಿಗೆ ಮಾತ್ರವಲ್ಲ, ಎಲ್ಲ ಪ್ರಕಾರದ ಜೀವಿಗಳಿಗೂ ಸಂಬಂಧಿಸಿದೆ. ಒಂದು ಸಣ್ಣ ಕೀಟವೂ ಕೂಡ ಸಂಘಜೀವಿಯೇ. ಅವು ಪರಸ್ಪರ ಸಹಕಾರದಿಂದ ಬದುಕುತ್ತವೆ. ಈ ಗ್ರಹದಲ್ಲಿನ ಎಲ್ಲ ಜೀವರಾಶಿಗಳು ಶಕ್ತಿಯ ಆಧಾರದ ಮೇಲೆ ಪರಸ್ಪರ ಅವಲಂಬಿತವಾಗಿ ಬದುಕಿ ಉಳಿಯುತ್ತಿವೆ. ಒಂದು ಪಕ್ಷ ನಾವು ಅದಕ್ಕೆ ಪ್ರಕೃತಿಗೆ ಸರಿಯಾಗಿ ಸ್ಪಂದಿಸದೆ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಜೀವಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇದು ಬೌದ್ಧ ಧರ್ಮದ ತಿರುಳು. ಬುದ್ಧ ಮಹಾಶಯರು ಏನು ಬೋಧನೆಯನ್ನು ಮಾಡಿದರೋ ಅದರಲ್ಲಿ 2 ವಿಭಾಗಗಳು ಬರ್ತದೆ. ಒಂದು ಬೌದ್ಧ ಧರ್ಮ ಅಂತ ಒಂದು ಬರ್ತದೆ, ಆಮೇಲೆ ಬೌದ್ಧ ಆಧ್ಯಾತ್ಮಿಕತೆ ಅಂತ 2 ಸಂಗತಿಗಳು ಬರ್ತವೆ. ಧರ್ಮ ಅಂದ್ರೇನು ಅಂದರೆ ತಾತ್ವಿಕ ಸಿದ್ಧಾಂತದ ತಳಹದಿಯ ಮೇಲೆ ರೂಪುಗೊಂಡಿರುವ ನಂಬಿಕೆಗಳ ಒಂದು ವ್ಯವಸ್ಥೆ. ನಂಬಿಕೆಗಳ ವ್ಯವಸ್ಥೆಗೆ ಧರ್ಮ ಅಂತ ಕರಿತೀವಿ. ಧರ್ಮದಲ್ಲಿ ಏನು ಬರ್ತದೆ ಅಂದರೆ ಆಚರಣೆಗಳು ಬರ್ತದೆ, ಪೂಜಾ ಪದ್ಧತಿಗಳು ಬರ್ತದೆ, ಅನುಸರಿಸಬೇಕಾದಂಥ ನಿಯಮಗಳು ಧರ್ಮದಲ್ಲಿ ಬರ್ತವೆ. ಆದರೆ ಧಾರ್ಮಿಕತೆ ಅನ್ನೋದಿದೆಯಲ್ಲ, ಅದು ಮಾನವೀಯ ಗುಣಗಳಾದ ಪ್ರೀತಿ, ಅನುಕಂಪ, ತಾಳ್ಮೆ, ಸಹನೆ, ಕ್ಷಮಾಗುಣ, ಹೊಂದಾಣಿಕೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಿದೆ. ಯಾವುದು? ಆಧ್ಯಾತ್ಮಿಕತೆ ಅನ್ನೋದು. ಬುದ್ಧ ಮಹಾಶಯರು ಇವರು ಆಧ್ಯಾತ್ಮಿಕತೆಗೆ ಹೆಚ್ಚು ಒಲವನ್ನು ಕೊಡ್ತಾರೆ. ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ಧರ್ಮವಿಲ್ಲದೆ ಬದುಕಬಹುದು, ಆದರೆ ಆಧ್ಯಾತ್ಮಿಕತೆ ಇಲ್ಲದೆ ಬದುಕಲಾರೆವು ಅಂತ ಹೇಳ್ತದೆ. ಧಾರ್ಮಿಕತೆಯ ಗುಣ ಏನು? ಪ್ರೀತಿ, ಅನುಕಂಪ, ಸಹನೆ ಎಲ್ಲವನ್ನೂ ಒಳಗೊಂಡಿರುವ ಒಂದು ಶಕ್ತಿ ಧಾರ್ಮಿಕತೆ ಅಂತ. ಈ ಧಾರ್ಮಿಕತೆ ಬೌದ್ಧ ಮತದ ತಿರುಳು ಮತ್ತು ನೈತಿಕ ಜೀವನಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತದೆ. ಇದು ಬೌದ್ಧ ಧರ್ಮದ ತಿರುಳನ್ನು ಮೊದಲು ನಾವು ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ಬುದ್ಧ ಅಂದ್ರೇನು ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರಾಗ, ಬುದ್ಧ ಅಂದರೆ
ತನ್ನನ್ನು ತಾನು ತಿಳಿದುಕೊಂಡುವನು ಎಂಬ ಅರ್ಥವನ್ನು ಕೊಡ್ತದೆ. ಇವರು ಒಂದು ವಿಶೇಷತೆ ಏನು ಇವ್ರದ್ದು ಈಗಾಗಲೇ ಹೇಳಿದ್ದಾರೆ. ಇವರು ಹುಟ್ಟಿದ್ದು, ಜ್ಞಾನ ಪಡೆದಿದ್ದು, ನಿರ್ವಾಣ ಹೊಂದಿದ್ದು ಎಲ್ಲವೂ ವೈಶಾಖ ಹುಣ್ಣಿಮೆಯ ದಿನವೇ ಆಗಿದೆ. ಈ ಪವಿತ್ರ ದಿನವನ್ನು ಬುದ್ಧ ಜಯಂತಿ ಅಂತ ಆಚರಿಸ್ತೀವಿ, ಅದು ಬಿಡೋಣ. ಆಮೇಲೆ ಥಿಯಾಸಫಿಗೂ ಬುದ್ಧರಿಗೂ ಕೂಡ ನಿಕಟವಾದಂತಹ ಒಂದು ಸಂಪರ್ಕ ಇದೆ. ಯಾಕೆ ಅಂತ ಹೇಳಿದ್ರೆ ಬುದ್ಧರು ಜೀವನ್ಮುಕ್ತರಲ್ಲಿ ಒಬ್ಬರು, ಶ್ವೇತರ್ಷಿ ಸಂಘದ ಪ್ರಮುಖರವರು, ಅಂತರಂಗ ಸರ್ಕಾರ ಅಂತ ಏನು ನಾವು ಥಿಯಾಸಫಿಯಲ್ಲಿ ಹೇಳ್ತೀವೋ ಅದರ ಪ್ರಧಾನರು ಆಗಿರ್ತಾರೆ ಅವರು. ಈಗ ಏನು ಅವರ ಜಯಂತಿಯನ್ನು ವೈಶಾಖ ಶುದ್ಧ ಹುಣ್ಣಿಮೆಯೆಂದು ಅವರು ಸ್ಥೂಲ ಲೋಕಕ್ಕೆ ಬರ್ತಾರೆ, ಜನಗಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಅವರು ಪ್ರತಿ ವರ್ಷವೂ ಕೂಡ ಬರ್ತಾರೆ. ಅದನ್ನು ಈಗಾಗಲೇ ಹೇಳಾಗಿದೆ ಸ್ನೇಹಿತರೆ. ಈಗ ಬುದ್ಧರು ಏನು ಜ್ಞಾನವನ್ನು ಪಡಿತಾರೆ, ಈ ಬುದ್ಧರ ದೃಷ್ಟಿಯಲ್ಲಿ ಮಹನೀಯರು ಬುದ್ಧನನ್ನು ಅರ್ಥ ಮಾಡಿಕೊಂಡಿರೋದು ಈ ರೀತಿ ಇದೆ. ವಿವೇಕಾನಂದರು ಬುದ್ಧರನ್ನು ಯಾವ ಥರ ಅರ್ಥ ಮಾಡಿಕೊಂಡಿದ್ರು? ಗೌತಮ ಬುದ್ಧರು ಕರ್ಮಯೋಗವನ್ನು ಅನುಷ್ಠಾನ ಮಾಡಿದವರು. ಆದರೆ ರಾಧಾಕೃಷ್ಣನ್ರವರು ಹೇಳ್ತಾರೆ ಬುದ್ಧರು ನೈತಿಕ ಬದುಕಿಗೆ ಆದ್ಯತೆಯನ್ನು ನೀಡ್ತಾರೆ, ಉಪನಿಷತ್ತಿನ ಸಾರವನ್ನು ನೀಡ್ತಾರೆ, ಋಷಿ ಧರ್ಮವನ್ನು ನವೀಕರಿಸ್ತಾರೆ. ಇದು ರಾಧಾಕೃಷ್ಣನವರ ಅಭಿಪ್ರಾಯವಾಗಿತ್ತು. ಹಾಗೆಯೇ ಮಹಾತ್ಮ ಗಾಂಧಿಯವರು ಏನು ಹೇಳ್ತಾರೆ ಬುದ್ಧರ ಬಗ್ಗೆ? ಬುದ್ಧರ ಬೋಧನೆಗಳು ಹಿಂದೂ ಧರ್ಮದ ಅವಿಭಾಜ್ಯ ಭಾಗವಾಗಿದೆ. ಬುದ್ಧರು ಮಹಾನ್ ತ್ಯಾಗಿ, ಪರಿಶುದ್ಧಾತ್ಮ, ಇವರನ್ನು ಏಷ್ಯಾದ ಜ್ಯೋತಿ, ಜಗತ್ತಿನ ಜಗಜ್ಯೋತಿ ಅಂತ ಹೇಳಿಬಿಟ್ಟು ಮಹಾತ್ಮ ಗಾಂಧಿಯವರ ಬುದ್ಧನನ್ನು ಕೊಂಡಾಡಿದ್ದಾರೆ ಸ್ನೇಹಿತರೆ. ಇವರು ಲೌಕಿಕ ಜೀವನ ಈಗಾಗಲೇ ಮಾಸ್ಟರ್ ಹೇಳಿಬಿಟ್ಟಿದ್ದಾರೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಪಿಲವಸ್ತು ಅಂತ ರಾಜ್ಯ ಇತ್ತು. ಶಾಕ್ಯ ವಂಶದ ದೊರೆ ಶುದ್ಧೋಧನ, ತಾಯಿ ಮಾಯಾವತಿ ಅಂತ, ಸಿದ್ಧಾರ್ಥನ ಜನನ ಲುಂಬಿನಿ ಗ್ರಾಮದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಗೌತಮರು ಹುಟ್ಟಿದ ಕೆಲವೇ ದಿನಗಳಲ್ಲಿ ತಾಯಿಯ ಸಾವು ಬರ್ತದೆ. ಆಮೇಲೆ ತನ್ನ ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳಿತಾನೆ. ಮಹಾರಾಜ ಆಟೋಮೆಟಿಕ್ಕಾಗಿ ಇವನಿಗೆ ಯುದ್ಧದ ವಿದ್ಯೆಯನ್ನು ಕಲಿಸ್ಕೊಡ್ತಾನೆ. ಅವನನ್ನು ಹೆಚ್ಚು ಸುಖದಲ್ಲಿ ಸಾಕ್ತಾನೆ. 16ನೇ ವಯಸ್ಸಿಗೆ ಕೂಡ ಮದುವೆಯನ್ನೂ ಕೂಡ ಮಾಡ್ತಾನೆ. ಅವನಿಗೆ ಒಬ್ಬ ಮಗನೂ ಕೂಡ ಆಗ್ತಾನೆ, ಅದು ರಾವಲ್ ಅಂತ. ಇದು ಬುದ್ಧರ ಲೌಕಿಕ ಜೀವನ, ಅದು ಭೋಗ ಜೀವನ ಆಗಿರ್ತದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ರಾಜನ ಮಗ ಅಂದರೆ ಹುಡುಗಾಟನ, ಅವನಿಗೆ ಮರ್ತು ಕೂಡ ಒಂದು ಕಷ್ಟದ ಎಳೆಯೂ ಕೂಡ ಅವನಿಗೆ ತಗಲಬಾರ್ದು. ಆ ಥರದಲ್ಲಿ ರಾಜ ಅವನನ್ನು ಎಚ್ಚರಿಕೆಯಿಂದ ಸಾಕಿರ್ತಾನೆ. ಅವನು ಗೌತಮರು ಒಂದು ದಿನ ನಗರ ಪ್ರದರ್ಶಕನಿಗೆ ಅಂತ ಹೋಗ್ತಾರೆ. ಹೋದಾಗ ಈಗಾಗಲೇ ಮಾಸ್ಟ್ರು ಹೇಳಿರೋ ಹಾಗೆ ಅವರ ಕಣ್ಣಿಗೆ ಮುದಿತನವನ್ನು ಅನುಭವಿಸ್ತಾ ಇರುವಂಥ ಒಂದು ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಒಂದು ಹೆಣ ತನ್ನ ಎದುರಿಗೇನೆ ಹೋಗುತ್ತೆ. ಹಿಂದ್ಗಡೆ ಇರೋ ಜನಗಳೆಲ್ಲ ಬಾಯಿ ಬಡ್ಕೊಂಡು ಗೋಳಾಡ್ತಾ ಇರ್ತಾರೆ. ಒಬ್ಬ ರೋಗಿಷ್ಠನನ್ನು ಒತ್ಕೊಂಡು ಹೋಗ್ತಾ ಇರ್ತಾರೆ. ಇವನ್ನೆಲ್ಲ ಕಂಡಂತಹ ಅವನಿಗೆ, ಅವನ ಅಂತರಾತ್ಮಕ್ಕೆ ಒಂದು ರೀತಿಯ ದಿಗ್ಭ್ರಮೆ ಆಗುತ್ತಂತೆ.
ದಿಗ್ಭ್ರಮೆ ಅಂತ ಹೇಳಿದ್ರೆ ಎಂದೂ ಕಂಡದ್ದನ್ನು ಕಂಡಾಗ ದಿಗ್ಭ್ರಮೆ ಅಂತ ಹೇಳ್ತೀವಿ. ಇದ್ದಕ್ಕಿದ್ದ ಹಾಗೆ ಸಿಡಿಲು ಬಡಿದಂಗೆ ಆಯ್ತಂತೆ ಅವನಿಗೆ. ಅಲ್ಲ, ಇಂಥದ್ದು ಇದೇನದು ನನಗೆ ಗೊತ್ತೇ ಅಲ್ವಲ್ಲ, ಯಾಕೆ ಇಷ್ಟೊಂದು ಅಳ್ತಾ ಇದ್ದಾರೆ, ಈ ದುಃಖಕ್ಕೆ ಕಾರಣ ಏನಿರ್ಬೋದು, ಈ ದುಃಖ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ದಾರಿ ಇದೆಯೇ? ಈ ಥರದಲ್ಲಿ ಬುದ್ಧರು ಯೋಚನೆಯನ್ನು ಮಾಡ್ತಾರೆ. ಹಾಗಾಗ್ಬಿಟ್ಟು ಅವರು ನೋಡಿ, ನಾನು ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯಲೇಬೇಕು ಎಂಬ ದೃಢ ಸಂಕಲ್ಪವನ್ನು ಮಾಡ್ತಾರೆ. ಅಧಿಕಾರ, ಭೋಗ ಜೀವನ ಎಲ್ಲವನ್ನೂ ತ್ಯಾಗ ಮಾಡಿ ಅರಮನೆಯಿಂದ ಹೊರ ನಡೀತಾರೆ. 6 ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡ್ತಾರೆ ಸ್ನೇಹಿತರೆ. ದೇಹ 6 ವರ್ಷಗಳ ಕಾಲ ದೇಹ ಕೃಶವಾಗುತ್ತದೆ. ತಲೆಯ ಕೂದಲೆಲ್ಲವೂ ಉದುರಿ ಹೋಗಿ ಬೋಳ ಆಗುತ್ತೆ. ಆದರೂ ಕೂಡ ಮನಸ್ಸಿನ ಏಕಾಗ್ರತೆ ಇದೆಯಲ್ಲ, ಅದು ದಿನದಿನಕ್ಕೂ ವೃದ್ಧಿಯಾಗ್ತಾನೆ ಹೋಗ್ತದೆ. ಅಷ್ಟು ದೀರ್ಘಕಾಲ ತಪಸ್ಸು ಮಾಡಿದಂತಹ ಅವರಿಗೆ ಧ್ಯಾನ ಸಮಾಧಿಯ ಫಲ ಸಿಗುತ್ತೆ. ವೈಶಾಖ ಶುದ್ಧ ಹುಣ್ಣಿಮೆಯ ದಿನದಂದು ಅವರಿಗೆ ಜ್ಞಾನೋದಯವಾಗುತ್ತದೆ. ಇಲ್ಲಿ ರಾತ್ರಿಯ ಮೊದಲ ಜಾವದಲ್ಲಿ ಬುದ್ಧರಿಗೆ ಜ್ಞಾನೋದಯವಾಗಿದ್ದು ಅಂತ ಹೇಳಿದ್ರೆ, ತನ್ನ 35 ಜನ್ಮಗಳ ಹಿಂದಿನ ಎಲ್ಲ ನೆನಪುಗಳು ಕೂಡ ಚಿತ್ರಪಟದಂತೆ ಅವ್ರ ಮುಂದೆ ಬಂದೋಗ್ಬಿಡ್ತದೆ. 2ನೇ ಜಾವದಲ್ಲಿ ಅವರಿಗೆ ದಿವ್ಯ ದೃಷ್ಟಿ ಅಂದರೆ ಸರ್ವಜ್ಞ ಆಕಾಶ ಲಿಪಿಯನ್ನು ಓದುವಂಥ ಒಂದು ಸಾಮರ್ಥ್ಯ ಬರ್ತದೆ. ಎಸ್, ಸಾಕ್ಬಿಡಿ, ಇದಾದ್ರೆ ಸಾಕು. ಮಾತಾಡ್ರಿ, ಮಾತಾಡ್ರಿ. ಹಾಂ, ಸಾಕ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಮಾತಾಡ್ಬೇಕಾದ್ರೆ ಕೈ ಕಾಲು ಆಡಿದರೆ ಚೆನ್ನಾಗಿ ಮಾತಾಡ್ತೀನಿ ನಾನು. ಕೈ ಕಾಲು ಆಡಿದರೆ ಚೆನ್ನಾಗಿ ಮಾತಾಡ್ತೀನಿ ನಾನು. ಕೈ ಕಾಲು ಆಡಲಿಲ್ಲ ಅಂದರೆ ಎಲ್ಲಿ ಮೈಗೆ ಬಿದ್ದು ಹೋಗ್ಬಿಡ್ತದೋ ಅಂತ ನನ್ನ ಮಾತುಗಳೇ ಮರ್ತೋಗ್ಬಿಡ್ತದೆ. ಸಾರಿ, ಕ್ಷಮಿಸ್ರಿ. ಎಸ್, ಇಲ್ಲಿ ಇದು ನಾನು ಮತ್ತೆ ಅದು ನನ್ನ ದೌರ್ಬಲ್ಯ. ಕ್ಷಮೆ ಇರಲಿ. ಆಯಿತು, ಓಕೆ, ಇರಲಿ. ಇವರಿಗೆ 2ನೇ ಜಾವದಲ್ಲಿ ಅಂತ ಹೇಳಿದ್ರೆ 3ರಿಂದ 4 ಗಂಟೆ ಸಮಯದಲ್ಲಿ ಇವರಿಗೆ ಆಕಾಶ ಲಿಪಿಯನ್ನು ಓದುವಂತಹ ಸಾಮರ್ಥ್ಯ ಬರ್ತದೆ. ಅಂದರೆ ದಿವ್ಯ ದೃಷ್ಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂತಹ ದಿವ್ಯ ದೃಷ್ಟಿ ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಲೆಡ್ವೀಟರ್ ಸಾಹೇಬ್ರಿಗಿತ್ತು. ಅಂತ ದಿವ್ಯ ದೃಷ್ಟಿ ಅಂತ ಹೇಳಿದರೆ ನೋಡಿ, ಮನುಷ್ಯ ಏನೇನು ಮಾಡ್ತಾನೋ, ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಎಲ್ಲವೂ ಕೂಡ ಒಂದು ಆಕಾಶದಲ್ಲಿ ಚಿತ್ರಪಟದಂತೆ ಮೂಡಿ ಬರ್ತದೆ. ಯಮನ ಕ್ಲರ್ಕು ಚಿತ್ರಗುಪ್ತ ಅವನು, ನಾವು ಮೇಲಕ್ಕೆ ಹೋದಾಗ, ಎಲ್ಲರೂ ಹೋಗ್ತೀವಲ್ಲ ಮೇಲಕ್ಕೆ ಹೋದಾಗ ಇವೊಂದು ಏನು ಕತೆ ಹೇಳಪ್ಪ ಚಿತ್ರಗುಪ್ತ ಅಂತ ಕೇಳಿದರೆ, ಆ ಚಿತ್ರಗುಪ್ತರು ಆಕಾಶ ಲಿಪಿಯನ್ನು ನೋಡಿಬಿಟ್ಟು ಓದಿ ಇವನಿನ್ನಿಂಥ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳ್ತಾನೆ. ಇಂತಹ ಜ್ಞಾನವನ್ನು ನಾವು
ಆಕಾಶ ಲಿಪಿಯನ್ನು ಓದುವ ಜ್ಞಾನ ಅಂತ ಹೇಳ್ತೀವಿ, ದಿವ್ಯ ದೃಷ್ಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂತಹ ದಿವ್ಯ ದೃಷ್ಟಿ ಬುದ್ಧ ಮಹಾಶಯರಿಗಾಗುತ್ತೆ. 3ನೇ ಜಾವದಲ್ಲಿ ಪ್ರಪಂಚದ ದುಃಖಕ್ಕೆ ಕಾರಣ, ದುಃಖ ನಿವಾರಣೆಯ ಮಾರ್ಗವೂ ಕೂಡ ಅವರಿಗೆ ಅರಿವಾಗುತ್ತದೆ. ಅಷ್ಟೇ ಅಲ್ಲ, ಅವರಿಗೆ ಮತ್ತೊಂದು ಜ್ಞಾನ ಬರ್ತದೆ. ಅವ್ರು ಹೇಳ್ತಾರೆ, ಜ್ಞಾನವನ್ನು ಕಂಡಿಡ್ಕೊಳ್ತಾರೆ, ಇಂದ್ರಿಯ ಸುಖವನ್ನು ಒಂದು ಗುರಿಯಾಗಿ ಇಟ್ಟುಕೊಳ್ಳುವುದು ನೈತಿಕ ಪತನವಾಗುತ್ತದೆ. ದೇಹವನ್ನು ದಂಡಿಸುವುದೂ ಕೂಡ ಚಿತ್ರಹಿಂಸೆಯಾಗುತ್ತದೆ. ಇವೆರಡೂ ಒಳ್ಳೆಯದಲ್ಲ. ಅವರು ಒಂದು ಮಧ್ಯ ಮಾರ್ಗ ಅವರಿಗೆ ಗೋಚರವಾಯಿತು. ಆ ಮಧ್ಯ ಮಾರ್ಗವನ್ನು ಹಿಡಿದು ಬುದ್ಧರು ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಬೋಧನೆಯ ಕೆಲವೇ ಸಂಗತಿಗಳು ಅಂತ ಹೇಳಿದ್ರೆ, ಅವರು ಬೋಧನೆಯ ಮುಖ್ಯ ಉದ್ದೇಶ, ಅವ್ರು ಕಂಡುಹಿಡ್ಕೊಂಡಿದ್ದು ಜ್ಞಾನ, ಜಗತ್ತಿನ ವಸ್ತುಗಳೆಲ್ಲ ಅಸ್ಥಿರ, ಆತ್ಮವೊಂದೇ ಅಮರ. ಇದನ್ನು ಅರಿತು ಜನನ ಮರಣ ರಹಿತವಾದ ನಿರ್ವಾಣದ ಕಡೆಗೆ ನಡೆಯಿರಿ, ಅದಕ್ಕಾಗಿ ಶ್ರಮಿಸಿರಿ ಅಂತ ಇವರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಹೀಗೆ ಈ ಬೋಧನೆಯನ್ನು ಅವರು ಸುಮಾರು 45 ವರ್ಷಗಳ ಕಾಲ ಅವರು ಬೋಧನೆಯನ್ನು ಮಾಡ್ತಾರೆ. ನಮ್ಮ ರಾಷ್ಟ್ರದ ಬಾವುಟದಲ್ಲಿರುವಂತಹ ಧರ್ಮಚಕ್ರ ಏನಿದೆಯೋ ಅದು ಬುದ್ಧನ 24 ತತ್ವಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈಗ ಬೌದ್ಧ ಧರ್ಮದಲ್ಲಿ 2 ಥರದ ಶಾಖೆಗಳಿದ್ದಾವೆ. ಒಂದು ಮಹಾಯಾನ ಶಾಖೆ ಅಂತ, ಇನ್ನೊಂದು ಹೀನಾಯಾನ ಶಾಖೆ ಅಂತ, 2 ಶಾಖೆಗಳು. ಮಹಾಯಾನ ಶಾಖೆಯ ಲಕ್ಷಣ ಏನು ಅಂತ ಹೇಳಿದರೆ, ಯಾರೊಬ್ಬರ ಸಹಾಯವೂ ಇಲ್ಲದೆ ಒಂಟಿಯಾಗಿ ತಾವೇ ಮೋಕ್ಷವನ್ನು ಸಂಪಾದಿಸಿಕೊಳ್ಳುವುದು, ನಂತರ ಆ ಜ್ಞಾನವನ್ನು ಇತರೆಯವರಿಗೆ ಉಣಬಡಿಸುವುದು. ಇದು ಮಹಾಯಾನದ ಲಕ್ಷಣ. ಇನ್ನೊಂದು ಹೀನಾಯಾನದ ಪಂಗಡ ಅಂತ ಇದೆ, ಅದು ಗೃಹಸ್ಥರಿಗೆ ಸಂಬಂಧಪಡ್ತದೆ. ಅವರೇನು ಹೇಳ್ತಾರೆ, ಧರ್ಮದ ಬೋಧನೆಗಳನ್ನು ಕಿವಿಯಿಂದ ಕೇಳಿಸ್ಕೊಳ್ತಾರೆ, ಅದರ ಅನುಷ್ಠಾನವನ್ನು ಕೂಡ ಮಾಡ್ತಾರೆ, ಮಾಡಿಬಿಟ್ಟು ನಂತರ ಸಿದ್ಧಿಯನ್ನು ಪಡಿತಾರೆ. ಇದು ಸಾಮಾನ್ಯ ಜನರು ಅನ್ವಯಿಸುವಂತಹ ಒಂದು ಪದ್ಧತಿಯಾಗಿದೆ. ಯಾವಾಗ ಬುದ್ಧರಿಗೆ ಜ್ಞಾನೋದಯವಾಗುತ್ತೋ ಬಳಿಕ ಬುದ್ಧರು ಎಲ್ಲೆಡೆ ಸಂಚರಿಸುತ್ತಾ ತನ್ನ ಹುಟ್ಟೂರು ಕಪಿಲವಸ್ತುಗೂ ಕೂಡ ಬರ್ತಾರಂತೆ ಅವರು. ಈ ಸುದ್ದಿ ತಂದೆ ಶುದ್ಧೋಧನಿಗೆ ತಲುಪುತ್ತೆ. ಬಹಳ ಸಂತೋಷನೂ ಪಡ್ತಾನೆ. ಯಾಕೆ ಅಂದರೆ ಸನ್ಯಾಸಿಯಾಗಲು ಹೊರಟಂತಹ ಮಗ ಪುನಃ ವಾಪಸ್ ಬರ್ತಾನೆ, ರಾಜ್ಯವನ್ನು ಅವನು ವಹಿಸ್ಕೊಳ್ತಾನೆ ಅನ್ನೋದು ಖುಷಿಯಲ್ಲಿರ್ತಾನೆ. ಅರಮನೆಗೆ ಬಂದಾಗ ಶುದ್ಧೋಧನ ಹೇಳ್ತಾನೆ, ಮಗನೇ, ನಿನಗೆ ನನ್ನ ಈ ಸಾಮ್ರಾಜ್ಯವನ್ನು ನೀಡಲು ಸಿದ್ಧನಿರುವೆ, ದಯವಿಟ್ಟು ಒಪ್ಪಿಸಿಕೋ. ಆಗ ಬುದ್ಧ ಏನು ಹೇಳ್ತಾರೆ, ಎಲೈ ದೊರೆಯೇ, ನಿಮಗೆ ನನ್ನ ಬಗ್ಗೆ ಇರುವಂತಹ ಪ್ರೀತಿ ವಾತ್ಸಲ್ಯ ಎಲ್ಲವೂ ನನಗೆ ಅರ್ಥ ಆಗುತ್ತೆ. ನನ್ನ ಮಗ ಸನ್ಯಾಸಿ ಆದನಲ್ಲ ಎಂಬ ದುಗುಡವೂ ಕೂಡ ನಾನು ಅದನ್ನು ಅರ್ಥ ಮಾಡ್ಕೊಳ್ತೇನೆ. ಆದರೆ ನೀವು ನನಗೆ ತೋರಿಸುವಂತಹ ಪ್ರೀತಿಯನ್ನು ನಿನ್ನ ರಾಜ್ಯದ ಪ್ರಜೆಗಳಿಗೆ ತೋರಿಸಿ, ಆಗ ನಿನ್ನ ರಾಜ್ಯದಲ್ಲಿ 100 ಬುದ್ಧ
ಬುದ್ಧರು ಜನಿಸ್ತಾರೆ ಅಂತ ಅವರು ಅದನ್ನು ಹೇಳ್ತಾನೆ, ಅದನ್ನು ಆ ಪದವಿಯನ್ನು ತಿರಸ್ಕರಿಸ್ಬಿಡ್ತಾರೆ. ಅನಂತರ ತನ್ನ ಮಗ ರಾಹುಲನಿಗೆ, ಈಗಾಗಲೇ ಬೆಳೆದು ದೊಡ್ಡನಾಗಿರ್ತಾನೆ ಅವನು ಹೇಳ್ತಾನೆ, ಮಗನಿಗೆ ಕರೆದು ಹೇಳ್ತಾನೆ, ಶರೀರದ ರೂಪಗಳು ವೇದನೆಗಳು ನಾನು ಅಂತ ತಿಳ್ಕೋಬೇಡ. ಶರೀರದ ಕಠಿಣ ಭಾಗಗಳು, ಮೂಳೆ ಮಾಂಸಗಳು, ಜಲಧಾತುಗಳು ಎಲ್ಲವೂ ನಾಶವಾಗುತ್ತವೆ. ಇವುಗಳು ನಾನೇ ಎಂಬ ಭ್ರಮೆಗೆ ಒಳಗಾಗಬೇಡ. ಮೈತ್ರಿ ಭಾವನೆಯನ್ನು ಒಂದು ಆಗ ಆಟೋಮೆಟಿಕ್ಕಾಗಿ ದ್ವೇಷ ಹಿಂಸೆಗಳು ತೊಲಗುತ್ತವೆ ಅಂತ ಮಗನಿಗೆ ಆಶೀರ್ವಾದವನ್ನು ಹೇಳ್ತಾರೆ. ಹೀಗೆ ಬುದ್ಧರು ಆ ಕಪಿಲ ವಸ್ತುವಿನ ಸುತ್ತಮುತ್ತ ಅವರು ತಮ್ಮ ಬೋಧನೆಯಲ್ಲಿ ಮುಖ್ಯವಾಗಿ ಅವ್ರು ಹೇಳೋದು ಬೋಧನೆಯಲ್ಲಿ ಅಂತ ಹೇಳಿದ್ರೆ ಪ್ರೇಮದ ಸ್ವರೂಪವನ್ನು ಇವರು ತಮ್ಮ ಬೋಧನೆಯಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅವರು ಹೇಳ್ತಾರೆ, ಬುದ್ಧರ ಬೋಧನೆ ಹೇಳ್ತದೆ, ಅದು ಎಲ್ಲ ಜೀವಿಗಳೊಂದಿಗೆ ಪರಿಶುದ್ಧ ಪ್ರೇಮದಿಂದ ನಡೆದುಕೊಳ್ಳುವುದರಿಂದ ಜಗತ್ತಿನಲ್ಲಿ ದ್ವೇಷ, ರೋಷ, ಕ್ರೌರ್ಯ ಮತ್ತು ಹಿಂಸೆಗಳನ್ನು ತೊಡೆದು ಹಾಕಬಹುದು. ಇರುವುದು ಒಂದೇ ಧರ್ಮ, ಇದೇನೇ ಹೃದಯ ಭಾಷೆ ಅಂತ ಹೇಳ್ತಾರೆ. ಇದು ಅವ್ರು ಹೇಳ್ತಾರೆ, ಪ್ರೇಮ ಮತ್ತು ಸತ್ಯ ಮಾರ್ಗ ಯಾವಾಗಲೂ ಕೂಡ ಪ್ರೇಮ ಮತ್ತು ಸತ್ಯ ಮಾರ್ಗದಲ್ಲಿ ನಡೆಯುವುದರಿಂದ ಜಗತ್ತೇ ನಮ್ಮದಾಗುತ್ತದೆ, ಭಿನ್ನತೆಯು ಮಾಯವಾಗುತ್ತದೆ ಅಂತ ಅವರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗೆಯೇ ಬೌದ್ಧ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ಬೌದ್ಧ ಸಾಹಿತ್ಯದಲ್ಲಿ 3 ಪ್ರಧಾನ ಗ್ರಂಥಗಳು ಬರ್ತವೆ. ಒಂದು ಸುತ್ತ ಪಿಟೀಕಾ ಅಂತ ಜೀವನ ಕಥೆಗಳು ಅಂತ ಬರ್ತದೆ. ಅದನ್ನು ಬೌದ್ಧ ಧರ್ಮೀಯರು ಭಾಳ ಓದ್ತಾ ಹೋಗ್ತಾರೆ ಅವರು. ಆಮೇಲೆ ವಿನಯ ಪಿಟೀಕಾ ಅಂತ ಅಂದರೆ ಭಿಕ್ಷುಗಳು ಅನುಸರಿಸುವಂತಹ ಧರ್ಮವನ್ನು ಹೇಳ್ತದೆ. ಇನ್ನೊಂದು ಅಭಿಧಮ್ಮ ಪಿಟೀಕಾ ಅಂತ ತತ್ವ ವಿಚಾರ. ಈ 3 ವಿಭಾಗಗಳು ಬೌದ್ಧರಿಗೆ ಪವಿತ್ರಗಳು ಗ್ರಂಥಗಳು. ಅದು ನಾವು ಹೇಗೆ ಭಗವದ್ಗೀತೆಯನ್ನು ಹೇಳ್ತೀವೋ ಹಾಗೆ ಈ 3 ಪುಸ್ತಕಗಳು ಅವರಿಗೆ ಭಗವದ್ಗೀತೆ ರೀತಿಯಲ್ಲಿರ್ತವೆ. ಸ್ನೇಹಿತರೆ, ಈಗ ಬುದ್ಧರು ಜ್ಞಾನವನ್ನು ಪಡೆದ್ರು ಅಂದರೆ ಯಾವ ರೀತಿ ಜ್ಞಾನ? ಅವರು 3 ಸಂಗತಿಗಳನ್ನು ಅವರು ಅರಿವು ಮಾಡಿಕೊಳ್ತಾರೆ. ಬುದ್ಧರು ಮೊದಲನೇದು 4 ಆರ್ಯ ಸತ್ಯಗಳನ್ನು ಬೋಧಿಸ್ತಾರೆ. ಆರ್ಯ ಸತ್ಯಗಳು ಅಂದ್ರೇನು ಅಂದರೆ ನಿಜವಾಗಲೂ ಅದು ಈ ಪ್ರಪಂಚ ಹುಟ್ಟಿದಾಗ ಏನಿತ್ತೋ ಪ್ರಪಂಚ ಮುಳುಗಿದಾಗಲೂ ಕೂಡ ಅದು ಇರ್ತದೆ, ಶಾಶ್ವತ. ಅದಕ್ಕೆ ಸತ್ಯ ಅಂತ ಹೇಳ್ತಾರೆ. ಅಂತಹ 4 ಸತ್ಯಗಳು ಅವರಿಗೆ ಅರಿವಾಗುತ್ತದೆ. ಮೊದಲನೇ ಸತ್ಯ, ಜೀವನ ದುಃಖದಿಂದ ಕೂಡಿದೆ. ಅಲ್ಲ, ಜೀವನದಲ್ಲಿ ಯಾಕೆ ದುಃಖ? ನೀವು ಸುಳ್ಳು ಹೇಳ್ತಿರ್ಬಿಡ್ರಿ. ಇಲ್ಲ, ನೋಡಿ, ಜೀವನದಲ್ಲಿ ಏನೇನು ಬರ್ತದೆ? ಹುಟ್ಟು ಬರುತ್ತೆ, ಸಾವು ಬರುತ್ತೆ, ಮುಪ್ಪು ಬರುತ್ತೆ, ವ್ಯಾಧಿ ಬರ್ತದೆ, ಪ್ರಿಯರು ವಿಯೋಗ ಹೋಗ್ತಾರೆ, ವಸ್ತುಗಳು ಕೈ ತಪ್ಪುತ್ತವೆ ಜೀವನದಲ್ಲಿ. ಇದು ಸತ್ಯ. ಜೀವನ ದುಃಖದಿಂದ ಕೂಡಿದೆ ಎಂಬುದು ಸತ್ಯ. ಇದು ಆರ್ಯ ಸತ್ಯಗಳಲ್ಲಿ ಮೊದಲನೇದು. ಎರಡನೇ ಸತ್ಯ ಏನು? ಆಸೆಯೇ ದುಃಖಕ್ಕೆ ಮೂಲ. ಕೇಳಿರ್ತೀವಿ ನಾವು.
ರಾಗಭಾವಗಳಿಂದ ಸಂತೋಷವನ್ನು ಕಾಣುವ ಆಸೆ, ಸಂತೋಷವನ್ನು ಪಡುವ ಆಸೆ ಬಂದೋಗ್ಬಿಡ್ತದೆ. ಆಮೇಲೆ ಕಾಮ ಮತ್ತು ಐಶ್ವರ್ಯವನ್ನು ಈಡೇರಿಸಿಕೊಳ್ಳುವ ಆಸೆ, ಇದೂ ಕೂಡ ಸತ್ಯವೇ. ಯಾರೂ ಕೂಡ ನನಗಿವೆಲ್ಲ ಇಲ್ಲ ಕಣ್ರಿ ಅಂತ ಹೇಳೋನು ಒಬ್ಬನೂ ಇಲ್ಲ. ಸತ್ಯ ಇದು. ಆಮೇಲೆ ಇಷ್ಟೆಲ್ಲ ಆಯ್ತಲ್ಲ, ಮತ್ತಿನ್ನೆರಡು ಸತ್ಯ ಯಾವುದು ಅಂತ ಹೇಳಿದ್ರೆ, ದುಃಖ ನಿವಾರಣೆಗೆ ಮಾರ್ಗ ಇದೆಯಾ? ಹೌದು ಇದೆ. ಆಸೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ಮಾರ್ಗ ಇದೆಯಾ? ಇದೆ. ಅದು ಮೂರನೇ ಸತ್ಯ. ಏನದು ಅಂತ ಹೇಳಿದರೆ, ವೈರಾಗ್ಯದಿಂದ ಆಸೆ ನಿಶ್ಶೇಷವಾಗುತ್ತದೆ. ವೈರಾಗ್ಯ, ಸಾಕು ಸಾಕು ಅಂದಾಗಲೇ ನಿಮಗೆ ಆಸೆ ದೂರ ಹೋಗುತ್ತೆ. ಬೇಕು ಅಂದಾಗಲೇ ಆಸೆ ತಬ್ಬಿಕೊಳ್ಳುತ್ತೆ. ಸಾಕು ಸಾಕು ಅಂದಾಗ ದೂರ ಹೋಗುತ್ತದೆ. ಇದು ಮೂರನೇ ಸತ್ಯ. ನಾಲ್ಕನೇ ಸತ್ಯ ಅಂದರೆ, ಅಲ್ಲ ಇಷ್ಟೆಲ್ಲ ದುಃಖಗಳಿದೆಯಲ್ಲ, ದುಃಖ ನಿವಾರಣೆಗೆ ಮಾರ್ಗಗಳಿದಾವ? ಎಸ್, ಇದ್ದಾವೆ ಅನ್ನೋದೇ ಸತ್ಯ. ಅದನ್ನು ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ. ಇವಾಗ ನೋಡಿ, ನಾವೆಲ್ಲ ಬಂದಿದ್ದೀವಿ, ಜಗತ್ತಿನಲ್ಲಿ ಸಿಗಾಕೊಂಡಿದ್ದೀವಿ ನಾವೀಗ. ಆ್ಯಕ್ಚುಯಲ್ಲಾಗಿ ಸಂಸಾರಕ್ಕೆ ಚಕ್ರಕ್ಕೆ ಸಿಗಾಕೊಂಡಿದ್ದೀವಿ. ಹುಟ್ಟು, ಜೀವಿಸುವುದು, ಸಾಯುವುದು, ಹುಟ್ಟುವುದು, ಜೀವಿಸುವುದು, ಸಾಯುವುದು. ಇದಕ್ಕೆ ನಾವು ಜೀವನ ಚಕ್ರದಲ್ಲಿ ಬಂದಿಯಾಗಿದ್ದೇವೆ. ಇಂತಹ 10 ಬಂಧನಗಳನ್ನು ಬುದ್ಧರು ಗುರುತಿಸ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ನಾವು ದಶಬಂಧನಗಳು ಅಂತ ಹೇಳ್ತಾರೆ. ಬುದ್ಧರು 10 ಬಂಧನಗಳನ್ನು ಪಟ್ಟಿ ಮಾಡ್ತಾರೆ. ಅವು ನಮ್ಮನ್ನು ಹೆಚ್ಚು ಬಂಧಿಸಿಬಿಡ್ತವೆ ನಮ್ಮನ್ನು. ನೋಡಿ, ಅವರು ಈ ಬಂಧನ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಎಸ್, ಬಂಧನ ಹೆಂಗೆ ಆಗುತ್ತೆ ಅನ್ನೋದಕ್ಕೆ ಅವರು ಬುದ್ಧರ ಕಥೆಗಳಲ್ಲಿ ಒಂದು ಬರ್ತದೆ. ಒಬ್ಬ ಶ್ರೀಮಂತ ಇರ್ತಾನೆ, ಸಾಕಷ್ಟು ಹಣ ಸಂಪಾದನೆ ಮಾಡಿರ್ತಾನೆ, ಒಳ್ಳೆಯದೊಂದು ಮನೆ ಕಟ್ತಾನೆ, ಚಲೋ ಮನೆ ಕಟ್ಟಿಸ್ತಾನೆ. ಮನೆ ಕಟ್ಟಿಸಾದ್ಮೇಲೆ ಕಾಶಿ ಯಾತ್ರೆಗೆ ಹೋಗ್ತಾನೆ, ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಅವನ ಮನೆಗೆ ಬೆಂಕಿ ಬಿದ್ದು ಸುಟ್ಟೋಗಿರ್ತದೆ. ಇದು ಗೊತ್ತಾಗ್ತಿದ್ದಂಕಲೇ ಅವನು ಊರಿಗೆ ವಾಪಸ್ ಬರ್ತಿದ್ದಂಕಲೇ ಮನೆ ಸುಟ್ಟೋಗಿರೋದನ್ನು ನೋಡಿಬಿಟ್ಟು, ಅಯ್ಯೋ ನನ್ನ ಮನೆ ಸುಟ್ಟೋಗ್ಬಿಟ್ಟಿದೆಯಲ್ಲ ಅಂತ ದುಃಖದಿಂದ ಬಿದ್ದು ಒದ್ದಾಡ್ತಾನೆ. ದುಃಖವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಏಕೆಂದರೆ ನನ್ನ ಮನೆ ಸುಟ್ಟೋಗಿದೆಯಲ್ಲ ಅಂತ. ಅವನು ದೊಡ್ಡ ಮಗ ಬರ್ತಾನೆ, ಅಪ್ಪ ಯಾಕಪ್ಪ ಇಷ್ಟು ಗೋಳಾಡ್ತಾ ಇದ್ದೀರಾ? ಯಾಕೆ ಅಂತ ಕೇಳ್ತೀಯಲ್ಲ, ನೋಡೋ ಅಲ್ಲಿ ಮನೆ ಸುಟ್ಟಿರೋದು ಗೊತ್ತಾಗಲ್ವೇನೋ ನಿನಗೆ? ಅಪ್ಪ ನೀನು ಹೋದಾಗ ಈ ಮನೆನ ನಾನು 80 ಲಕ್ಷಕ್ಕೆ ಮಾರಾಟ ಮಾಡಿಬಿಟ್ಟಿದ್ದೀನಿ. ನೀವು ಖರ್ಚು ಮಾಡಿದ್ದು 30 ಲಕ್ಷ, ನಾನು 80 ಲಕ್ಷಕ್ಕೆ ಖರ್ಚು ಮಾಡಿಬಿಟ್ಟಿದ್ದೀನಿ, ಮಾರಾಟ ಮಾಡಿಬಿಟ್ಟಿದ್ದೀನಿ ಅಂತ ಮಗ ಹೇಳ್ತಾನೆ. ಹೌದೇನೋ, ಮಾರಾಟ ಮಾಡಿಬಿಟ್ಟಿದೆಯೇನೋ? ಅಯ್ಯೋ ನನ್ನ ಮನೆ ಸುಟ್ಟೋಯ್ತು ಅಂತ ತಿಳ್ಕೊಂಡಿನೋ ಅಂತ ಅವನ ದುಃಖ ಏನಿತ್ತೋ ದುಃಖ ದೂರವಾಗುತ್ತದೆ. ಯಾಕೆ ಅಂದರೆ ಈಗ ಅದು ಅವನ ಮನೆ ಅಲ್ಲ. ಇದಾದ ಒಂದು 10 ನಿಮಿಷಕ್ಕೆ ಅಲ್ಲಿಂದ ನಗ್ನಗ್ತಾ ದೂರ ಹೋಗ್ತಾನೆ. ಅಲ್ಲೊಂದು ಸರ್ಕಲ್ ಬರ್ತದೆ. ಅವನು 2ನೇ ಮಗ ಬರ್ತಾನೆ ಅಲ್ಲಿಗೆ. ಅವನು ಹೇಳ್ತಾನೆ, ಅಪ್ಪಾಜಿ ಮನೆ ಮಾರಿದ್ದೇನೋ ನಿಜ ನಾವು,
ಆದರೆ ನೋಂದಣಿ ಕಚೇರಿಯಲ್ಲಿ ಈ ಮನೆ ಇನ್ನು ನಮ್ಮ ಹೆಸರಿನಿಗೆ ಇದೆ, ತಗೊಂಡನ ಹೆಸರಿಗೆ ಹೋಗಿಲ್ಲ ಅಪ್ಪಾಜಿ ಅಂತ ಹೇಳ್ತಾನೆ. ಅಯ್ಯೋ ಹೌದೇನೋ, ಅಯ್ಯೋ ನನ್ನ ಕರ್ಮವೇ ಸುಟ್ಟೋಯ್ತಲ್ಲ ಅಂತ. ನೋಡಿ, ಈಗ ನನ್ನದು ಅನ್ನೋದು ಎಲ್ಲಿರ್ತದೆ ಅದೇನೇ ಬಂಧನ. ಅದನ್ನೇ ಬುದ್ಧರು ಇಂತಹ 10 ಬಂಧನಗಳನ್ನು ಅವರು ತಮ್ಮ ಬೋಧನೆಯಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಅವು 10 ಬಂಧನಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. 1ನೇ ಬಂಧನ ಸಕ್ಕಾಯ ದೃಷ್ಟಿ ಅಂತ, ಅದು ಪಾಳಿ ಭಾಷೆ. ಸಕ್ಕಾಯ ದೃಷ್ಟಿ ಅಂದರೆ ನಾನು ಎಂಬ ದೇಹದ ವ್ಯಾಮೋಹ ಏನಿದೆಯೋ ಅದು ನಮ್ಮನ್ನು ಬಂಧಿಸುತ್ತದೆ. 2ನೇ ಬಂಧನ ವಿಚಿಕಿಚ್ಛ ಅಂದರೆ ಸಂದೇಹ ಪ್ರವೃತ್ತಿ ಅಂತ. ಸಂದೇಹ ಪ್ರವೃತ್ತಿ ನಮಗೆ ಬಂದುಬಿಟ್ರೆ ನಾವು ಹೌದೋ ಅಲ್ವೋ ಅನ್ನೋದಕ್ಕೆ ಸಿಗಾಟ್ಕೊಂಡ್ಬಿಡ್ತೀವಿ. ಆ 3ನೇ ಬಂಧನ ಅಂತೇಳಿದ್ರೆ ಶೀಲವ್ರತ ಪರಮಾಸ ಅಂತ. ಮೂಢನಂಬಿಕೆಗಳ ಆಚರಣೆಗೆ ಅದೂ ಕೂಡ ಒಂದು ಬಂಧನವೇ. ಮೂಢನಂಬಿಕೆಗಳ ಆಚರಣೆಗೆ ಅದು ಕೂಡ. ಒಬ್ಬ ಮಹನೀಯ ಒಂದು ಬೆಕ್ಕನ್ನು ಸಾಕಿದ್ದ. ಅವ್ರ ತಂದೆ ಶ್ರಾದ್ದ ಮಾಡಬೇಕಾಗಿರ್ತದೆ. ಅವ್ರ ಮನೆ ಬೆಕ್ಕು ಹಗಲೆಲ್ಲ ಬಂದು ಅದು ತೊಂದರೆ ಮಾಡುತ್ತೆ. ಅವನೇನು ಮಾಡ್ದ ಅಂತ ಹೇಳಿದ್ರೆ ಆ ಬೆಕ್ಕನ್ನು ಕಂಬಕ್ಕೆ ಕಟ್ಟಾಕ್ದ, ಶ್ರಾದ್ದ ಮುಗಿಸ್ದ. ಅದು ಏನಾಯಿತು ಅಂದರೆ ಅದು ಪರಂಪರೆಯಾಗಿ ಬೆಳೆದು ಇವತ್ತು ಕೂಡ ಅವ್ರ ಮನೆಯಲ್ಲಿ ಏನಾಗಿದೆ ಅಂದರೆ ಅಪ್ಪನ ತಿಥಿ ಇದೆ ಕಣೋ ನಾಳೆ, ಒಂದು ಬೆಕ್ಕು ತಂದು ಅಲ್ಲಿ ಕಂಬಕ್ಕೆ ಕಟ್ಟು ಅಂತ. ಇದು ಮೂಢನಂಬಿಕೆ ಅಂತ. ಇದು ಕೂಡ ಮನುಷ್ಯನನ್ನು ಬಂಧಿಸುತ್ತೆ ಅಂತ ಬುದ್ಧರು ಹೇಳ್ತಾರೆ ಸ್ನೇಹಿತರೆ. ಆಮೇಲೆ 4ನೇದು ಕಾಮರಾಗ ಅಂತ, ಅಂದರೆ ಪಶು ಸ್ವಭಾವ ಮನುಷ್ಯನಿಗಿದೆ, ಅದು ಕೂಡ ಬಂಧನವೇ. ಪಶು ಸ್ವಭಾವ ಇದೆಯಲ್ಲ ಅದು ನಮ್ಮನ್ನು ಬಂಧಿಸುತ್ತದೆ ಅಂತ ಹೇಳ್ತೇನೆ. ಆಮೇಲೆ ಕ್ರೋಧ, ಇವೂ ಕೂಡ ಬಂಧನವೇ. ಆಮೇಲೆ ಮುಂದಿನ ಬಂಧನ 6ನೇ ಬಂಧನ ಅಂತ ಹೇಳಿದ್ರೆ ಪ್ರಪಂಚದ ಮೇಲಿನ ಆಸೆ, ರೂಪರಾಗ ಅಂತ ಹೇಳ್ತಾರೆ. ಆಮೇಲೆ ದೇವಲೋಕದ ಆಸೆ ಬರ್ತದೆ, ಅದಕ್ಕೆ ಅರೂಪರೋಗ ಅಂತ ಹೇಳ್ತೇವೆ. ಆಮೇಲೆ ಅಹಂಕಾರದ ಭಾವ, ಉದ್ದಚ್ಚ, ಅಧಿಕಾರ ವ್ಯಾಮೋಹ. ಆಮೇಲೆ ಕೊನೆ ಬಂಧನ ಅಂತ ಹೇಳಿದ್ರೆ ಅಜ್ಞಾನ. ಸೊ ಈ 10 ಬಂಧನಗಳನ್ನು ಬುದ್ಧರು ಬೋಧನೆ ಮಾಡ್ತಾರೆ. ಇವುಗಳನ್ನು ನೀವು ತಿದ್ದುಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಈಗ ನಾ ಮೊದಲಿಗೆ ಹೇಳಿದೆ, ದುಃಖಕ್ಕೆ ಕಾರಣ ಅಂತೂ ಗೊತ್ತಾಗೋಗ್ಬಿಟ್ಟಿದೆ. ಆರ್ಯ ಸತ್ಯಗಳು ಬಂದಾಗ ಆಸೆಯಿಂದನೇ ದುಃಖ ಬರ್ತದೆ ಅಂತ. ಈಗ ದುಃಖ ನಿವಾರಣೆಯ ಮಾರ್ಗಗಳನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಅವುಗಳನ್ನು ಅಷ್ಟಾಂಗ ಮಾರ್ಗಗಳು ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ. ಇದು ಬೌದ್ಧ ಧರ್ಮದ ತಿರುಳು. ಇದು ಬುದ್ಧರು ಇವರು ನೈತಿಕ ಬದುಕಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅಂದರೆ ಶಿಸ್ತಿನ ಜೀವನಕ್ಕೆ ಬುದ್ಧರು ಅವರು ಇದನ್ನು ಮಾಡ್ತಾರೆ. ದೇವರ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಮಾನವ ಪ್ರತಿನಿತ್ಯ ಅನುಸರಿಸಬೇಕಾದ ಕ್ರಿಯೆಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಆದುದರಿಂದ ಅವರು ಸರಳವಾದ ಅಷ್ಟಾಂಗ ಮಾರ್ಗಗಳನ್ನು ನೀನು ಉಪಯೋಗಿಸಿದರೆ ನಿನಗೆ ಆಟೋಮೆಟಿಕ್ಕಾಗಿ ನಿನ್ನ ದುಃಖವನ್ನು ನೀನೇ ನಿವಾರಣೆಯನ್ನು ಮಾಡಿಕೊಳ್ಬಹುದು. ಇದು ಬುದ್ಧರ ಬೋಧನೆ. ಯಾವ್ಯಾವುದು ಅದು ಏನು ಮಾರ್ಗಗಳು ಅಂತ ಹೇಳಿದರೆ, ಒಂದು ಸಮ್ಯಕ್ ದೃಷ್ಟಿ ಅಂತ. ಅಂದರೆ ಏನು? ಇದ್ದದ್ದನ್ನು ಇದ್ದಂತೆ ತಿಳಿಯುವುದು, ಗ್ರಹಿಸುವುದು ಅಂತ. ನಾವೇನು ನೋಡ್ತೀವೋ ಅದನ್ನು ಒಪ್ಕೋಬೇಕು ಹೊರತು ಇಲ್ಲದನ್ನೆಲ್ಲ ಕಲ್ಪಿಸ್ಕೊಳ್ಬಾರ್ದು ಅಂತ. ಅದಕ್ಕೆ ಸಮ್ಯಕ್ ದೃಷ್ಟಿ ಅಂತ ಹೇಳ್ತೀವಿ ನಾವು.
ಎರಡನೇದು ಸಮ್ಯಕ್ ಚಿಂತನೆ ಅಂತ, ಸರಿಯಾದ ಚಿಂತನೆಯನ್ನು ಮಾಡಬೇಕು. ತ್ಯಾಗ, ಮೈತ್ರಿ, ಕರುಣೆಯಿಂದ ಕೂಡಿದ ಯೋಚನೆಗಳನ್ನು ಮಾಡಬೇಕು. ಇದು ದುಃಖ ನಿವಾರಣೆ ಮಾಡಿಕೊಳ್ಳೋ ಮಾರ್ಗ. ಆಮೇಲೆ ವಚನ, ಸಮ್ಯಕ್ ವಚನ ಅಂತ. ಸಮ್ಯಕ್ ವಚನ ಅಂದರೆ ಸುಳ್ಳು, ಚಾಡಿ, ಕಠೋರ ಮಾತುಗಳು, ಅರಟೆ ಮಾತುಗಳಿಂದ ದೂರವಿದ್ದು ಸತ್ಯವಾದ ಹಿತಮಿತ ಮಾತಾಡುವುದು ಅಂತ. ಅದಕ್ಕೆ ಸಮ್ಯಕ್ ವಚನ ಅಂತ ಹೇಳ್ತೀವಿ. ಆಮೇಲೆ ಸಮ್ಯಕ್ ಕಾರ್ಯ ಅಂತ ಬರ್ತದೆ ಸ್ನೇಹಿತರೆ, ಸತ್ಕರ್ಮವನ್ನೇ ಮಾಡೋದು ಅಂತ. ಆಮೇಲೆ ಸಮ್ಯಕ್ ಜೀವನ ಉದ್ಯೋಗ ಅಂತಲೂ ಹೇಳ್ತಾರೆ. ನೀನು ಎಂಥ ಉದ್ಯೋಗ ಮಾಡಬೇಕು? ಪಾಪರಹಿತವಾದ ಉದ್ಯೋಗವನ್ನು ಮಾಡು. ಪಾಪರಹಿತವಾದ ಉದ್ಯೋಗವನ್ನು ಮಾಡು. ಅಲ್ಲ, ನಾವು ಯಾವುದಕ್ಕೆ ಬಂಡವಾಳ ಹಾಕಿದರೆ ಜಾಸ್ತಿ ದುಡ್ಡು ಬರ್ತದೆ ಅಪ್ಪಾಜಿ? ಕೇಳ್ತೀಯಲ್ಲೋ, ಒಂದು ಬಾರ್ ಓಪನ್ ಮಾಡೋ, ನೀನು 4 ವರ್ಷಕ್ಕೆ ಶ್ರೀಮಂತ ಆಗ್ತಿ ಕಣೋ. ಬುದ್ಧ ಹಂಗೆ ಹೇಳೋದಿಲ್ಲ, ಅದು ಬೇಡ ಕಣಪ್ಪ ಅಂತ ಹೇಳ್ತಾರೆ. ಎಸ್. ಆಮೇಲೆ ಪಾಪರಹಿತವಾದ ಉದ್ಯೋಗವನ್ನು ಮಾಡಬೇಕು ಅಂತ, ಸಮಾಜಕ್ಕೆ ಹಾನಿಯಾಗದ ಉದ್ಯೋಗವನ್ನು ಮಾಡು ಅಂತ ಹೇಳ್ತಾರೆ. ಇವೆಲ್ಲ ಬುದ್ಧ ಯಾವುದನ್ನು ಪ್ರಾಕ್ಟಿಕಲ್ಲಾಗಿ ಜೀವನ ಹೇಗೆ ಸಾಗಿಸಬೇಕು ಅನ್ನೋದನ್ನೇ ಬುದ್ಧ ಮುಖ್ಯವಾಗಿ ಹೇಳ್ತಾ ಇರೋದು. ಆಮೇಲೆ ಜಾಗೃತಿ ಅಂತ ಹೇಳಿದರೆ ನಾವು ಪ್ರಯತ್ನ ಕೆಟ್ಟದ್ದು ಆಗದಂತೆ ನೋಡಿಕೊಳ್ಳುವುದು, ಒಳ್ಳೆಯದನ್ನೇ ರಕ್ಷಿಸುವುದು ಅಂತ. ಸೊ ಈ ತರಹದಲ್ಲಿ ನಾವು ಈ ತರಹ 8 ಮಾರ್ಗಗಳನ್ನು ಅನುಸರಿಸಿದರೆ ನಾವು ಆಟೋಮೆಟಿಕ್ಕಾಗಿ ನಮ್ಮ ದುಃಖ ಏನಿದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಮುಂದೆ ಅದೇ ಬುದ್ಧರು ಪುನಃ ಅವರು ಜೀವನವನ್ನು, ಇವರು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಮನೋವಿಜ್ಞಾನಿಗಳು ಅಂತ ಇದ್ದಾರೆ, ಸೈಕಾಲಜಿಸ್ಟ್ ಅಂತ. ನಾವು ಸೈಕಾಲಜಿಸ್ಟ್ ಹೋದರೆ ನನಗಿಂಥ ತೊಂದರೆ ಆಗಿದೆ, ಅಂಥ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವರು ಮನಸ್ಸನ್ನು ಸರಿಯಾಗಿ, ನಿನ್ನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀನು ಹಿಂಗಿಂಗೆ ಮಾಡಪ್ಪ, ಹಿಂಗಿಂಗೆ ಮಾಡು, ನಿನಗೆಲ್ಲ ಸರಿ ಹೋಗ್ತದೆ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಬುದ್ಧರು ನಿಜವಾಗಲೂ ಕೂಡ ದೊಡ್ಡ ಮನೋವಿಜ್ಞಾನಿಗಳು ಇವರು. ಅವರು ಹೇಳ್ತಾರೆ, ನೋಡಪ್ಪ, ನೀನು ಜೀವನವನ್ನು ಸುಧಾರಣೆ ಮಾಡ್ಕೊಳ್ಬೇಕಾ, ಶೀಲವಂತನಾಗು, ಅಷ್ಟೇ ಅವ್ರು ಹೇಳೋದು. ಶೀಲವಂತನಾಗೋದಕ್ಕೆ ಏನನ್ನು ಬೇಕು ಅಂತ ಹೇಳಿದ್ರೆ ಸಮ್ಯಕ್ ವಚನ, ಸಮ್ಯಕ್ ಕಾರ್ಯ, ಸಮ್ಯಕ್ ಜೀವನ ಉದ್ಯೋಗ, ಇವು 3 ಪಾಲಿಸಿ ಮಾಡಿದರೆ ನೀನು ಶೀಲವಂತನಾಗ್ತೀಯ. ನಿನಗೆ ದುಃಖ ಅನ್ನೋದೇ ನಿನ್ನ ಅಡ್ಡು ಸುಳಿಯಲ್ಲ. ಎರಡನೇದು ವಿಭಾಗ ಅಂತ ಹೇಳಿದ್ರೆ ನೋಡಿ, ಮನಸ್ಸಿನ ಸುಧಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಅವರು ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಧ್ಯಾನ ಮಾಡುವುದು ಅಂತ ಸ್ನೇಹಿತರೆ. ಧ್ಯಾನಕ್ಕೆ ಕೂತಾಗ ನನ್ನ ಮನಸ್ಸಿನ ಏನೇನು ಕಲ್ಮಶಗಳಿರ್ತವೋ ಎಲ್ಲ ಕಲ್ಮಶಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ ಸಮಾಧಿ ಮತ್ತು ಧ್ಯಾನ ಭಾಳ ಮುಖ್ಯವಾಗಿರುವಂಥ ಸಂಗತಿ. ಇದು ಬುದ್ಧರು ಹೇಳೋದು. ಕೊನೆಗೆ ಅವ್ರು ಹೇಳ್ತಾರೆ, ಆಮೇಲೆ 3ನೇದು ಸತ್ಯದ ಅರಿವನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ನಾವು ಪ್ರಜ್ಞೆಯನ್ನು ಉಂಟು ಮಾಡಿಕೊಳ್ಬೇಕು ಅಂತ. ಎಸ್, ಪ್ರಜ್ಞೆ ಅಂದರೆ ಸತ್ಯವನ್ನು ಕಾಣುವ ಕಣ್ಣು ಅಂತ. ಹೀಗೆ ಇವು ಬಹಳ ಮುಖ್ಯವಾಗಿ, ಅಂದರೆ ಈ ಸಲ ನಾನು ಸತ್ಯವಂತನಾಗ್ತೀನಿ ಕಣಪ್ಪ, ಆಮೇಲೆ ಶೀಲವನ್ನು ಕಾಪಾಡ್ಕೊಳ್ತೀನಿ, ಧ್ಯಾನನ ಮುಂದಿನ ಜನ್ಮದಲ್ಲಿ ಮಾಡ್ತೀನಿ ಅಂತಲ್ಲ. ಈ ಅಷ್ಟಾಂಗ ಮಾರ್ಗಗಳೇನಿದವೋ 8 ಮಾರ್ಗಗಳನ್ನು ಏಕಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ
ನಾವು ದುಃಖ ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗೆಯೇ ಬೌದ್ಧ ಮತೀಯರು ಮೂರು ಸಂಗತಿಗಳಿಗೆ ಬೌದ್ಧ ಧರ್ಮೀಯರು ಶರಣಾಗ್ತಾರೆ. ಯಾರ್ಯಾರಿಗೆ ಶರಣಾಗ್ತಾರೆ ಅಂತ ಹೇಳಿದರೆ, ಮೋಹವೆಂಬ ಕತ್ತಲೆಯನ್ನು ನಾಶ ಮಾಡಿದ ಬುದ್ಧನಲ್ಲಿ ಶರಣಾಗ್ತಾರೆ. ಇದಕ್ಕೆ ಅವ್ರು ಹೇಳ್ತಾರೆ, ಬುದ್ಧಂ ಶರಣಂ ಗಚ್ಚಾಮಿ. ಆಮೇಲೆ ಯಾವ ಧರ್ಮದಿಂದ ಪಾಪದ ಗುಣಗಳು ನಾಶವಾದವೋ ಅಂತಹ ಧರ್ಮಕ್ಕೆ ಒಂದು ಸೆಲ್ಯೂಟ್, ಧರ್ಮಂ ಶರಣಂ ಗಚ್ಚಾಮಿ. ಹಾಗೆಯೇ ಯಾವ ಸಂಘದಿಂದ ನನ್ನ ದುಷ್ಟ ಗುಣಗಳೆಲ್ಲ ದೂರ ಆದವೋ ಅಂತಹ ಸಂಘಕ್ಕೆ ಶರಣು. ಆದ್ದರಿಂದ ಅವರು ಇದಕ್ಕೆ ನಾವು ಶರಣತ್ರಯಗಳು ಅಂತ ಕರೀತಾರೆ. ಇವು ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾನು ಮುಗಿಸ್ಬಿಡ್ತೀನಿ. ಬುದ್ಧರು ಹೇಳಿದ್ದು ಸ್ನೇಹಿತರೆ ಇಷ್ಟೇ, ನಿತ್ಯ ಜೀವನವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಅವರು ಹೇಳ್ತಾ ಹೋಗ್ತಾರೆ. ಬುದ್ಧರ ಮುಖ್ಯವಾದ ಲಕ್ಷಣ ಏನು ಅಂತ ಹೇಳಿದರೆ, ವರ್ತಮಾನ ಜೀವಿತಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಜೀವಿಸು ಅಂತ. ಆದ್ದರಿಂದ ಇಲ್ಲೊಂದಿದೆ, ಭೂತದಲ್ಲಿ ಉಳಿಯಬೇಡ. ಯಾವುದೋ ನಮ್ಮ ಅಪ್ಪನ ಕಾಲದಲ್ಲಿ ಆಗಿದ್ದು ನೆನೆಸ್ಕೊಂಡು ಕೂತ್ಕೋಬೇಡ ನೀನು, ಅದೆಲ್ಲ ಬಿಟ್ಬಿಡು. ಭೂತದಲ್ಲಿ ಉಳಿಯಬೇಡ, ಭವಿಷ್ಯದಲ್ಲಿ ವಿಹರಿಸಬೇಡ. ನಾಳೆ ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ಆ ಥರ ಬೇಡ. ವರ್ತಮಾನದಲ್ಲಿ ವರ್ತಿಸು, ಅದೇ ಜೀವನ ಅಂತ ಹೇಳ್ತಾರೆ ಇದು ಬೌದ್ಧ ಧರ್ಮದ ಪ್ರಧಾನವಾದಂಥ ಸಂಗತಿ. ವರ್ತಮಾನದಲ್ಲಿ ನಾವು ಯಾರು ಜೀವಿಸ್ತಾರೋ ಅಂದರೆ, ಇಲ್ಲಿ ವರ್ತಮಾನದ ಜೀವನ ಅಂದರೆ ಎಚ್ಚರಿಕೆಯ ಜೀವನ ಅಂತ. ಯಾರು ಎಚ್ಚರದಿಂದ ಜೀವನ ಮಾಡ್ತಾರೋ ನಿಜವಾಗಲೂ ಕೂಡ ಅವನಿಗೆ ಯಾವುದೇ ಕಷ್ಟಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸದಾ ಎಚ್ಚರಿಕೆಯಲ್ಲಿರ್ತಾನಲ್ಲ, ಮೋಸ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬೌದ್ಧ ಧರ್ಮದ ಪ್ರಧಾನವಾದಂತಹ ಸಂಗತಿ ಸ್ನೇಹಿತರೆ. ಇದನ್ನೇ ನಮ್ಮ DVGಯವರು, ಗುಂಡಪ್ಪನವರು ಇದೇ ಸಾರಾಂಶವನ್ನು ಒಂದು ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, DVGಯವರು ಹೇಳ್ತಾರೆ, ಗೌರವಿಸು ಜೀವನವಾ, ಗೌರವಿಸು ಚೇತನವಾ, ಆರದೋ ಜಗವೆಂದು ಭೇದವೆಣಿಸದಿರು, ಓರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನ್ನ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂತ. ಸೊ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಏನದು ಅಂತ ಹೇಳಿದರೆ, ನೀವು ದಲೈ ಲಾಮಾ ಅಂತ ಕೇಳಿದ್ದೀರ. ಅವರು ಬೌದ್ಧ ಗುರುಗಳು. ಅವರು ಹೇಳ್ತಾರೆ, ಅವ್ರಿಗೆ ಒಂದು ನೋಬೆಲ್ 1989ರಲ್ಲಿ ದಲೈ ಲಾಮಾರವರಿಗೆ ನೋಬೆಲ್ ಪ್ರಶಸ್ತಿ ಬರ್ತದೆ. ಅವರು ಬೌದ್ಧ ಧರ್ಮದ ಗುರುಗಳು ಕೂಡ ಹೌದು. ಅವರು ಹೇಳ್ತಾರೆ, ಏನು ಹೇಳ್ತಾರೆ, ಬೌದ್ಧರು ನೈತಿಕ ಜೀವನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟರು. ಜನರಲ್ಲಿ ದ್ವೇಷ, ಅಸೂಯೆಗಳಂಥ ಭಾವನೆಗಳು ನಮ್ಮನ್ನು ಅವು ಇಬ್ಬಾಗ ಜನರಲ್ಲಿ ದ್ವೇಷ, ಅಸೂಯೆಗಳಂಥ ಭಾವನೆಗಳು ನಾವು ಮತ್ತು ಅವರು ಎಂದು ಇಬ್ಬಾಗಿಸುತ್ತವೆ. ಯಾವಾಗ ಇಬ್ಬಾಗ ಆಗುತ್ತೋ ತಕ್ಷಣ ಒಬ್ಬ ಶತ್ರು ಅಲ್ಲಿ ಕಾಣಿಸ್ಕೊಳ್ತಾನೆ. ಇದೇ ಮುಂದುವರೆದು ನೀವು ನಿಮ್ಮ ಶತ್ರುಗಳಿಂದ ಸುತ್ತುವರೆಯಲ್ಪಡುತ್ತೀರಿ.
ನೀವು ನಿಮ್ಮ ಶತ್ರುಗಳಿಂದ ಸುತ್ತುವರಿಯಲ್ಪಡ್ತೀರಿ, ಆದರೆ ಆ ಶತ್ರು ನಿಮ್ಮದೇ ಸೃಷ್ಟಿಯಾಗಿರುತ್ತದೆ. ಆದ್ದರಿಂದ ಅವರು ಮುಂದಕ್ಕೆ ಏನು ಹೇಳ್ತಾರೆ, ನಮ್ಮಲ್ಲಿ ಸಾಕಷ್ಟು ಧರ್ಮಗಳಿದ್ದಾವೆ, ಆದರೆ ಸಾಕಷ್ಟು ಒಳ್ಳೆಯ ಮನುಷ್ಯರಿಲ್ಲ. ನಾವು ಧರ್ಮದ ಬಗ್ಗೆ ಅತಿಯಾಗಿ ಮಾತಾಡುವುದು ಬೇಡ, ಯಾವುದು ಮಾನವೀಯವೋ ಅದರ ಬಗ್ಗೆ ಮಾತಾಡೋಣ. ಬೌದ್ಧ ಗುರು ದಲೈ ಲಾಮಾ. ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ ನಮಸ್ತೆ ನಮಸ್ತೆ.